Namo
ಓಕೆ. ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತು ನಮ್ಮ ಕೋಲಾರದಲ್ಲಿ ಬಹಳ ವಿಶೇಷವಾದಂಥ ದಿನ. ಈ ದಿನ ನಮ್ಮ ಸುಕೃತ ಪೂರ್ವಜನ್ಮದ ಸುಕೃತ ಅಂತ ನಾನು ಹೇಳ್ತೀನಿ. ಕಳೆದ 4 ಶತಮಾನಗಳಿಂದ ಒಂದೇ ಕುಟುಂಬ ಒಂದು ದೇವಾಲಯವನ್ನು ನೋಡ್ಕೊಂಡು ಬರ್ತಾ ಇರೋದು ಅದು ಸಾಮಾನ್ಯವಾದಂಥ ವಿಷಯ ಅಲ್ಲ. 4 ಶತಗಳ ಹಿಂದೆ ಶ್ರೀಮನ್ನಾರಾಯಣ ಯತಿರಾಜ ರಾಮಾನುಜ ದೇಶಿಕೇಂದ್ರ ಅಂತ ಅಹೋಬಳಂ ಮಠದ GL ಸ್ವಾಮಿಗಳು ರಾಮಾನುಜಾಚಾರ್ಯರ ತತ್ವಗಳನ್ನ ಸಕಲ ಲೋಕಕ್ಕೆಲ್ಲ ತಿಳಿಸ್ತಾ ಕೋಲಾರ ಬಂದಾಗ ಯಾವುದೋ ಕಾರಣಾಂತರಗಳಿಂದ ಇಲ್ಲೇ ರಾಮಾನುಜರ ಕೂಟ ಅಂತ ಹೇಳಿಬಿಟ್ಟು ಇಲ್ಲೇ ಇರಬೇಕಂತ ಪರಿಸ್ಥಿತಿ ಬರುತ್ತೆ. ಕೆಲವು ದಿನಗಳಾದ ನಂತರ ಅವ್ರಿಗೆ ಮತ್ತೆ ಕಾಂಜೀಪುರಂಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ಕೊಂಡಾಗ ಅವ್ರು ಕೆಲವು ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಅದೇ ನೋವಲ್ಲೇ ಇರ್ತಾರೆ. ಆಗ ಅವ್ರ ಕನಸಲ್ಲಿ ಬಂದು ಪೆರುಮಾಳು ಕಾಂಜೀಪುರಂ ವರದರಾಜ ಪೆರುಮಾಳು ಬಂದು, ನೀವು ಬರೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಾನೇ ನಿಮ್ಮಲ್ಲಿ ಬರ್ತೀನಿ ಅಂತೇಳಿ ಹೇಳ್ದಂಗೆ ಆಯ್ತಂತೆ. ಇದು ನಮ್ಮ ಪೂರ್ವಕರು ನಮಗೆ ಹೇಳ್ಕೊಂಡು ಬರ್ತಾ ಇರೋಂಥ ಒಂದು ಏನಂತಾರೆ ಅದಕ್ಕೆ ವಿಚಾರ ತಿಳ್ಕೊಬರ್ತಾರೆ ವಿಚಾರಗಳು ನಮ್ಮದನ್ನು. ಆವಾಗ ಇದಾದ ನಂತರ ಕೆಲವು ವಾರಗಳ ನಂತರ, ಕೆಲವು ದಿನಗಳ ಅಥವಾ ವಾರಗಳ ನಂತರ ನಮ್ಮ ಪೂರ್ವಿಕರು ನಡ್ಕೊಂಡು ಹೋಗ್ತಾ ಇದ್ದರೆ ಎಡು ಬಿದ್ದರಂತೆ. ಎಡು ಬಿದ್ದಾಗ ಪಾದ ಕಾಣಿಸಿದೆ. ಅದ್ರ ಏನು ಪಾದ ಇದೆಯಲ್ಲ ಅಂತ ನೋಡಿದ್ರೆ ವರದರಾಜ ಪೆರುಮಾಳು. ಆ ವರದರಾಜ ಪೆರುಮಾಳನ್ನ ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 100 ವರ್ಷಗಳ ಕಾಲ ಬರೀ ವರದರಾಜ ಪೆರುಮಾಳೇ ಇದ್ದಿರುತ್ತೆ ಅಲ್ಲಿ. ಆದ ನಂತರ ಶ್ರೀದೇವಿ ಭೂದೇವಿನ ನಾವು ಪೂರ್ವಿಕರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆವಾಗಲಿಂದ ಇವತ್ತಿನವರೆಗೂ ಆ ಸನ್ನಿಧಾನದಲ್ಲೇ ಅಲ್ಲೇ ಇದೆ. 1957ರಲ್ಲಿ ಶಿಥಿಲವಾಗಿ ದೇವಸ್ಥಾನ, ಮಣ್ಣಿನ ದೇವಸ್ಥಾನ ಇದೆ, ಶಿಥಿಲವಾಗಿಲ್ಲ, ಸಂಪೂರ್ಣವಾಗಿ ಕುಸಿದು ಹೋದಾಗ ನಮ್ಮ ಪಿತೃಗಳು ನಮ್ಮ ತಂದೆಯವರು, ನಮ್ಮ ತಂದೆ ಹಾಗೂ ಅವರ ಅಣ್ಣ ತಮ್ಮಂದರು ಅಥವಾ ಅವರ ಸ್ನೇಹಿತರೆಲ್ಲ ಸೇರಿ ಒಂದು ಈ ಕಲ್ಲಿನ ಕಟ್ಟಡವನ್ನು ಕಟ್ಟಿಸಿ ಪುನರ್ ಪ್ರತಿಷ್ಠಾಪನೆ ಮಾಡೋದು. ಅದು ಮಾಘಬಹಳ ಪಂಚಮಿ ಎಂದು. ಮಾಘಬಳ ಆವತ್ತಿನ ಅದಕ್ಕೆ ಮುಂಚೆನೂ ಮಾಘಬಳ ಪಂಚಮಿಯಿಂದ ಕಲ್ಲಿನೋತ್ಸವ ನಡೀತಾ ಇತ್ತು. ಅದೇ ದಿನ ಪುನರ್ ಪ್ರತಿಷ್ಠಾಪನೆ ಮಾಡಿ ಆವತ್ತಿನಿಂದ ಆ ಪರಂಪರೆಯನ್ನು ನಾವು ಅದೇ ಪ್ರಕಾರವಾಗಿ ಉಳಿಸ್ಕೊಂಡ್ಬಂದಿದ್ದೀವಿ. ಈಗ ಇವತ್ತಿನ ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ, ಅದರಲ್ಲೂ ನನ್ನ ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ನಮ್ಮ ಗುರುಗಳು ಚನ್ನಕೇಶ್ವರ ಗುರುಕುಲದಿಂದ ಅಲ್ಲಿ ಪಡವಗೆರೆಯಿಂದ ಇಲ್ಲಿ ಕುಣಿಗಲ್ ಹತ್ರ ಪಡವಗೆರೆ ಅಂತಿದೆ, ಅಲ್ಲಿಂದ ಇಷ್ಟು ಜನ ಭಾಗವತರನ್ನು ಕರ್ಕೊಂಬಂದು ಶಿಷ್ಯಕೋಟಿನ ಕರ್ಕೊಂಬಂದು ಇಲ್ಲಿ ಇವತ್ತಿನ ದಿವಸ ಇಷ್ಟು ಆನಂದವಾಗಿ ಕಲ್ಯಾಣೋತ್ಸವ ನೆರವೇರಿಸ್ಕೊಟ್ರು. ಗುರುಗಳೇ, ನಿಮಗೆ ಪಾದಗಳಿಗೆ ಅನಂತ ನಮಸ್ಕಾರ. ಜೈ ಶ್ರೀಮನ್ನಾರಾಯಣ, ಜೈ ಶ್ರೀರಾಮನಾರಾಯಣ. ಎಷ್ಟು ವರ್ಷದ ಅಂದ್ರೆ 407ನೇ ವರ್ಷದ ಕಲ್ಯಾಣೋತ್ಸವ. 407 ವರ್ಷದ ಸತತವಾಗಿ ಯಾವ ಕಾರಣಕ್ಕೂ ಇದನ್ನು ಕಲ್ಯಾಣೋತ್ಸವ ನಿಲ್ಲಿಸಲಿಲ್ಲ ನಾವು. ಕೆಲವೊಂದು ಸಂದರ್ಭಗಳಲ್ಲಿ ಕೋಲಾರಲ್ಲಿ ಸ್ವಲ್ಪ ಸೂಕ್ಷ್ಮವಾದಂಥ ಪ್ರದೇಶ, ಯಾವುದೋ ಕಾರಣಕ್ಕೂ ಕರ್ಫ್ಯೂ ಕೂಡ ಆಗ್ಬಿಟ್ಟಿತ್ತು ಒಂದು ಸಲ ಇದೇ ಟೈಮಲ್ಲಿ. ಆದರೂ ಸಹ ನಿಲ್ಲಿಸಲಿಲ್ಲ ನಾವು. ಪರ್ಮಿಷನ್ ತೊಗೊಂಡ್ಬಂದು DC ಇಂದ SP ಪರ್ಮಿಷನ್ ತೊಗೊಂಡು ಬಾಕ್ಲು ಹಾಕ್ಕೊಂಡು ಒಳಗಡೆ ಕಲ್ಯಾಣೋತ್ಸವ ನೆರವೇರಿಸಿದ್ವಿ ನಾವು. ಸುಮಾರು 20-25 ಜನ ಇಷ್ಟಿದ್ದು ಆ ಥರ ನಡ್ಸ್ಕೊಂಬಂದಿದ್ದೀವಿ. ಇವತ್ತಿನ ದಿವಸ ಇಷ್ಟು ಶಿಷ್ಯಕೋಟಿನ ಕರ್ಕೊಂಡ್ಬಂದ್ರೆ ನಮ್ಮ ಗುರುಗಳು ಆ ನಡೆಸಿದ್ದು ಆನಂದವಾಗತ್ತೆ. ಅದೇ ಪ್ರಕಾರವಾಗಿ ಇನ್ನು ನಾವು ನಮ್ಮದು ಮುಗಿತಾ ಬಂತು, ನಮ್ಮ ಮಕ್ಕಳಿದ್ದಾರೆ, ಅವ್ರದ್ದೇ ನಡೆಸ್ಕೊಂಡು ಹೋಗಲಿ ಅಂತ ಆ ಭಗವಂತನಲ್ಲಿ ಸದಾ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಗುರುಗಳು ಅವರ ಆಶೀರ್ವಚನ ನಮಗೆಲ್ಲರಿಗೂ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಗುರುಗಳೇ, ಟ್ರೈ ಮಾಡಿ. ರಾಮಾನುಜಮ್ ಅಂತ, ನನ್ನ ಹೆಸರು ರಾಮಾನುಜಮ್ ಅಂತ. ನಾನು ದೇವಸ್ಥಾನ ಕಟ್ಟಿ ಹೊಸ ಕಟ್ಟಡ 1957ರಲ್ಲಿ ಶುರು ಮಾಡಿ 61ರಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು. ಅದಕ್ಕೆ ಮುಂಚೆ 400 ವರ್ಷಗಳ ಹಿಂದೆಯಿಂದ, ಇದು 407ನೇ ವರ್ಷ. ಇದು 407ನೇ ವರ್ಷ ಅಂದರೆ 4 ಶತಮಾನಗಳ ಹಿಂದೆ ನಡೆದಂಥ ಕಥೆ. ಹಾಂ, ಹೌದು, ಅದೇ ಕಾಲ ಗಂಗರ್ ಅದೇ ಪೀರಿಯಡ್, ಆಲ್ಮೋಸ್ಟ್ ಅದೇ ಪೀರಿಯಡಲ್ಲಿ. ಏನಾಯ್ತು ಅಂದರೆ, ಯಾಕೆ ಈ ಥರ ಆಯಿತು ಅಂದರೆ, ಮೊದಲೆಲ್ಲ ಇದೆಲ್ಲ ಇಲ್ಲಿ ಒಂದು ಸಮುದಾಯ ಇತ್ತು, ಹಿಂದೂಗಳಿಗೆ ಸಂಬಂಧಪಟ್ಟದ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯ, ಅದು ಮರ್ತೋಗಿದೆ ನನಗೆ. 1926ರಲ್ಲಿ ಪ್ಲೇಗ್ ಅಂತ ಬಂದಿದೆ ಕೋಲಾರಲ್ಲಿ. ಪ್ಲೇಗ್ ಅಂತ ಈಗಿನ ಕಾಲದಲ್ಲಿ ಇದ್ದಾಗ ಆವಾಗ ಇರಲಿಲ್ಲ, ಆಗೆಲ್ಲ ಗುಳೆ ಹೋಗ್ಬಿಡ್ತಾ ಇದ್ರಂತೆ. ಆ ಪ್ಲೇಗ್ ಬಂದಾಗ ಇಡೀ ಕೋಲಾರ ಗುಳೆ ಹೊಟ್ಟೋಗಿದೆ. ಬರೋ ವರ್ಷೊತ್ತಿಗೆ ಎಲ್ಲ ಮಾಮೂಲಿ ಇದ್ದಿದ್ದೇ ಇರುತ್ತಲ್ಲ ಆ ಥರ ಎಲ್ಲ ಆಗಿ ಎಲ್ಲ ದೇವಸ್ಥಾನದಂಥ ಪ್ರಾಪರ್ಟಿಗಳೆಲ್ಲ ಡಿಸ್ಪ್ಯಾಚ್ ಆಗೋಯ್ತು, ಹೊಟ್ಟೋಯ್ತು ಕೆಲವೊಂದುಗಳು. ಆಮೇಲೆ ಆ ಥರ ಅದೇ ಪ್ರಕಾರವಾಗಿ ಎಲ್ಲ ಆಗಿ ಆ ದೇವಾಲಯ ಮಾತ್ರ ಉಳ್ಕೊಂಡಿತ್ತು. ಇದನ್ನು ಇಷ್ಟು ಮಾತ್ರ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಭಗವಂತನ ಪ್ರೇರಣೆಯಿಂದ ನಡೀತಾ ಇದೆ ಎಲ್ಲ. ಪ್ರತಿನಿತ್ಯ ನಿತ್ಯ ಸೇವೆ ಇರುತ್ತೆ.
ವಾರದಲ್ಲಿ ಒಂದು ದಿವಸ ಮುಂಜಾನೆ ಸೇವೆ ನಡೆಯುತ್ತೆ. ತಿರುವಡಿ ತಿರುವಿದ ಸೇವೆ ಅಂತ ಮಾಡ್ತೀವಿ. ಅನಂತರ ಅಷ್ಟದಾಳ ಪದ್ಮ ಸೇವೆ ಮಾಡ್ತೀವಿ. ಸಂಜೆ ಹೊತ್ತು ಊಂಜಲ್ ಸೇವೆ, ಶನಿವಾರದ ಸಂಜೆ ಹೊತ್ತು ಊಂಜಲ್ ಸೇವೆ ಮಾಡ್ತೀವಿ. ಪ್ರತಿ ಶನಿವಾರ ಅಭಿಷೇಕ ಇರುತ್ತೆ. ಪ್ರತಿ ಮಂಗಳವಾರ ಇದು ತಿರುವಡಿ ತಿರುವಿ ಸೇವೆ ಇರುತ್ತೆ. ಬುಧವಾರ ದಿನ ಕಲಶ, ಸಹಸ್ರ ಕಲಶ ಆರಾಧನೆ ಇರುತ್ತೆ. ಆಮೇಲೆ ಪ್ರತಿ ನವಂಬರ್ ಇದರಲ್ಲಿ ನವರಾತ್ರಿನಲ್ಲಿ ದಸರಾ ನವರಾತ್ರಿ ಪೂಜೆಗಳು ನಡೆಯುತ್ತೆ. ಅದೇ ಪ್ರಕಾರವಾಗಿ ಆಂಡಾಳದ ಕಲ್ಯಾಣೋತ್ಸವ ಸಹ ನಡೀತದೆ. ಆಂಡಾಳ ಕಲ್ಯಾಣೋತ್ಸವ 8 ವರ್ಷಗಳಿಂದ ನಡೀತಾ ಇದೆ. 8 ವರ್ಷಗಳಿಂದ ನಡೀತಾ ಇದೆ. ಯಾಕಂದರೆ ಅಲ್ಲಿ ಒಂದು ಗರ್ಭಗೃಹ ನಿರ್ಮಿಸಿ ಬಿಟ್ಟಿದ್ದರು. ನಮ್ಮ ತಂದೆಯವರು ಕೇಳ್ತಾ ಇದ್ದೆ ನಾನು ಚಿಕ್ಕವನಿದ್ದಾಗ, ಏನಕ್ಕೆ ಅಲ್ಲಿ ಬರೀ ಖಾಲಿ ಇದೆಯಲ್ಲ, ಯಾಕೆ ಅಂತಂದರೆ ನನ್ನ ಕಾಲದಲ್ಲಿ ಮಾಡೋಕ್ಕಾಗಲಿಲ್ಲಪ್ಪ, ನಿನ್ನ ಕಾಲದಲ್ಲಿ ಮಾಡೋಕ್ಕಾಗೋದಿಲ್ಲ, ಮಾಡೋ ಆಂಡಾಳ ವಿಗ್ರಹನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದರು. ನನ್ನ ಕಾಲದಲ್ಲಿ ದೇವರು ಭಗವಂತರು ಮಾಡಿಸ್ಕೊಂಡ ಅಂತ ಎಲ್ಲರೂ ನಾನು ಮಾಡಿದ್ದಂತಲ್ಲ, ಭಗವಂತರು ಎಲ್ಲರೂ ಭಗವಂತ ಭಕ್ತಾದಿಗಳೆಲ್ಲ ಸೇರಿ ಮಾಡಿಸಿದ್ರು ಅದನ್ನು. ನನ್ನ ಕಾಲದಲ್ಲಿ ಆಯಿತು ಅನ್ನೋದಷ್ಟೇ ನನ್ನ ಹೇಳಲಿಕ್ಕೆ ಅಷ್ಟೇ. ಹೌದು 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 ನಿಜ. ಹೌದು ಹೌದು. ಇಲ್ಲ ಇನ್ನೂ ಬೇರೆ ಕಡೆ ಇದೆ. ಪ್ರಜಾಸ ದೇಶದಲ್ಲಿ ವಾಗಟ ಅಂತ ಬರುತ್ತೆ, ಹೊಸಕೋಟೆ ಅಥವಾ ವಾಗಟ ಅಂತಿದೆ, ಎಲ್ಲೂ ಇದೆ ದೇವಸ್ಥಾನ. ಇದು ಚೆನ್ನಾಗಿದೆ ದೇವಸ್ಥಾನ, ಇನ್ನೂ ಹಳೆಯ ದೇವಸ್ಥಾನ. ಅದನ್ನು ಪುತ್ತೂರಲ್ಲಿ ಏನಪ್ಪ ಅಂತಂದರೆ ಅಲ್ಲಿರೋದು ಬರೀ ವರದರಾಜ ಪೆರುಮಾಳ ಮಾತ್ರನೇ. ಇಲ್ಲಿ ಶ್ರೀದೇವಿ ಭೂದೇವಿ ವಿಶೇಷ. ವಾಗಟ ಅಂತಿದೆ, ಅಲ್ಲೂ ಅಷ್ಟೇ ಶ್ರೀದೇವಿ ಭೂದೇವಿ ವಿಶೇಷ. ಇಲ್ಲಿ ವರದರಾಜ ಪೆರುಮಾಳ ಮಾತ್ರನೇ ಇದ್ದಾರೆ. ಕಾಂಜೀಪುರದಲ್ಲಿ ಯಾವ ಥರ ವರದರಾಜ ಪೆರುಮಾಳ ಇದ್ದಾರೆ ಅದೇ ಥರ ಇಲ್ಲಿ ಉತ್ತನೂರಲ್ಲಿರೋದು. ಅದು ವಿಶೇಷ. ಖಂಡಿತವಾಗ್ಲೂ ಹೇಳಬೇಕಂದ್ರೆ ವಿಶೇಷವಾಗಿ ಪೂಜೆಗಳು ನಡೀತದೆ. ಎಷ್ಟೋ ಜನ ಬರ್ತಾರೆ. ಇವಾಗ ನಾನು ತೊಗೊಂಬಂದಿದ್ದೀನಿ ನೋಡಿ. ಇಲ್ಲಿ ನಮ್ಮ ಕುರುಗಳು ಮಾಡುವಂಥ ಪೂಜೆಯಲ್ಲಿ ತೆಲಂಬ್ರಾಳು ಅಂತ ಹಾಕ್ತಾರೆ, ಅದೇ ಅಕ್ಷತೆಗಳನ್ನ. ಅದು ನಂತರ ಜಿಲಕರೆ, ಜೀರಿಗೆ, ಬೆಲ್ಲ ಅದೆಲ್ಲ ಬಂದು ಕೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ನನಗೆ ನಮ್ಮ ಮದುವೆ ಆಗಿದೆ, ಮಕ್ಕಳಾಗಿಲ್ಲ ಅಂತಾರೆ ಕೆಲವರು. ಅದು ತೊಗೊಂಡೋಗಿ ತಿಂದರೆ ಮಕ್ಕಳಾಗುತ್ತೆ ಅಂತಾರೆ. ಅದಾದ ನಂತರ ಕೆಲವರು ನಮಗೆ ಮದುವೆ ಆಗಿಲ್ಲ ಅದಕ್ಕೋಸ್ಕರ ಆಗುತ್ತೆ ಅಂತಾರೆ. ಆ ಥರ ಕೊಟ್ಟರೆ ಎಷ್ಟೋ ಜನ ವಾಪಸ್ ಬಂದು ನಮಗೆ ಹೇಳಿದ್ದಾರೆ, ಖಂಡಿತವಾಗ್ಲೂ ಆಗಿದೆ, ನಮ್ಗೆ ಆಗಿತ್ತು, ನಮ್ಗೆ ಸಂತೋಷವಾಗಿ ದಂಪತಿ ಸಮೇತವಾಗಿ ಬಂದಿದ್ದೀವಿ ಅಂತ. ಹೌದೌದು ನಿಜ. ಖಂಡಿತವಾಗ್ಲೂ ಸಾಧ್ಯ. ನಮ್ಗೆ ಭಗವಂತ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಇಂಥ ಮಹಾನುಭಾವರು ಇರೋದ್ರಿಂದ ನಮಗೆ ಪ್ರತಿ ವರ್ಷ ಹೇಗೋ ನಡೀತಾ ಇದೆ. ಈ ವರ್ಷದಿಂದ ಅದೇ ಗುರುಗಳು ಕೇಳ್ಕೊಳ್ತಾ ಇದ್ದೀನಿ, ಶಿಷ್ಯಕೋಟಿ ತಾವಿರೋವರೆಗೂ ನಾನು ಇರೋವರೆಗೂ ಅಟ್ಲೀಸ್ಟ್ ಬಂದು ಪ್ರತಿ ವರ್ಷ ನೆರವೇರಿಸ್ಕೊಡಿ ನಮಗೆ. ಇಂಥ ಭಾಳ ಆನಂದವಾಗಿ ಸಂತೋಷವಾಗಿ ಅಲ್ಲಿಂದ 40 ಜನ ಕರ್ಕೊಂಬಂದಿದ್ದಾರೆ ಶಿಷ್ಯಂದ್ರನ್ನ. ಗುರುಗಳು ಎಷ್ಟು ಪುಣ್ಯ ಮಾಡಿರಬೇಕು. ಕೋಲಾರ ಜನ ಪುಣ್ಯ ಮಾಡಿರ್ಬೇಕು. ನಿಜವಾಗ್ಲೂ ಹೇಳಬೇಕು ಅಂದರೆ ಕೋಲಾರ ಜನ ಖಂಡಿತವಾಗ್ಲೂ ಪುಣ್ಯ ಮಾಡಿರಬೇಕು. ಭಾಗವತರ ಪಾದ ಧೂಳಿ ಅಷ್ಟು ಈಸಿ ಅಲ್ಲ, ನಾವು ಅನ್ಕೊಂಬಿಡ್ಬೋದು ಅಷ್ಟೇ. ಇಷ್ಟು ಜನ ಒಂದು ಕಡೆ ಸಿಗೋದು ಅಷ್ಟು ಸಾಮಾನ್ಯದ ವಿಚಾರ ಅಲ್ಲ. ನೋಡಿ, ನನ್ನ ಅಂದಾಜಿಗೆ ಈ ಥರ ಇಷ್ಟು ಜನ ಬಂದಿರೋದು ಭಾಗವತರು ತಿರುಪತಿ ಬಿಟ್ಟರೆ ನೆರವೇರಿಲ್ಲ. ಸಂಜೆ ಹೊತ್ತು ಈ ದಿನ ಸಂಜೆ ಗರುಡವಾಹನೋತ್ಸವ ಇದೆ, ಬನ್ನಿ. ಅದು ಸ್ವಲ್ಪ ದಯಮಾಡಿ ಅದನ್ನ ಕವರೇಜ್ ಮಾಡಿ ನಾನು ಅದನ್ನ ಹೇಳ್ತೀನಿ. ಯಾಕೆ ಅಂತಂದರೆ ಕೋಲಾರಲ್ಲಿ ಎಲ್ಲೂ ಗರುಡವಾಹನೋತ್ಸವ ನಡೆಯೋದಿಲ್ಲ ಅಷ್ಟು ಚೆನ್ನಾಗಿ. ನನಗೆ ಗೊತ್ತಿರೋ ಮಟ್ಟಿಗೆ ತಿರುಪತಿನಲ್ಲಿ ಯಾವ ಥರ ಎತ್ಕೊಂಡು ಹೋಗಿ ಇದು ಮಾಡ್ತಾರೆ, ದೇವರನ್ನ ಹೊರತಾರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಹೊರತಾರೆ. ಅದೇ ಪ್ರಕಾರವಾಗಿ ಇಲ್ಲೂ ಥರ ಹೊರ್ಕೊಂಡೇ ಹೋಗ್ತೀವಿ ನಾವು. ಅದ್ರ ಮುಂದೆ ಇವರು ನಮ್ಮ ಶಿಷ್ಯಕೋಟಿಗಳು, ನಮ್ಮ ಗುರುಗಳು ಶಿಷ್ಯಕೋಟಿ ಇದು ಹೇಳ್ಕೊಂಡು ಬರ್ತಾವೆ. ನನಗೆ ಆಸೆ ಅದೇ, ವೇದ ಪಾರಾಯಣ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕಿಂತ ಪುಣ್ಯ ನಮ್ಮ ಕೋಲಾರ ಜಿಲ್ಲೆಗೆ ಇನ್ನೇನು ಬೇಕು ಹೇಳಿ. ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲಾರೆ. ನಮ್ಮ ಗುರುಗಳು ಒಂದು ಆಶೀರ್ವಚನ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಕೇಶವಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಇಂದು ಪರಮ ಪವಿತ್ರವಾದ ಸುದಿನ. ಏಕೆಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಸ್ವಾಮಿ ವರದರಾಜನಿಗೆ 407ನೇ ವರ್ಷದ ಕಲ್ಯಾಣೋತ್ಸವ. ನಾವು 5ನೇ ವರ್ಷ, 6ನೇ ವರ್ಷ, 20ನೇ ವರ್ಷ ಕೇಳಿರ್ಬೋದು. ಇತಿಹಾಸದಲ್ಲಿ 4 ಶತಮಾನಗಳೇ ಆಗೋಗಿದೆ. ಪ್ರತಿ ವರ್ಷ ಮಾಘ ಮಾಸ ನಾರಾಯಣನಿಗೆ ಅತಿ ಪ್ರಿಯ. ಮಾಘ ಮಾಸದ ಪಂಚಮಿಯಲ್ಲಿ ಇಲ್ಲಿ 407ನೇ ವರ್ಷದ ಕಲ್ಯಾಣೋತ್ಸವವನ್ನು ಭಗವಂತನೇ ನಿಂತು ನಮ್ಮ ರಾಮಾನುಜ ಸ್ವಾಮಿಗಳು ನಿತ್ಯ ಅವರು ಬ್ರಹ್ಮಚಾರಿಗಳು ಯತಿಗಳಂತೆ ಇಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಯತಿಗಳಂತೆ ಭಗವಂತನ ಕೈಂಕರ್ಯಗಳನ್ನು ಮಾಡಿ ಅವನನ್ನು ನೋಡಿ ಕಣ್ತುಂಬಿಸ್ಕೊಳ್ತಿದ್ದಾರೆ. ಇಲ್ಲಿ ವೈಶಿಷ್ಟ್ಯ ಏನಪ್ಪ ಅಂದರೆ, ಮಕ್ಕಳಿಲ್ಲ ಅಂದವರು ಕಲ್ಯಾಣೋತ್ಸವದ ಆ ಜೀರಿಗೆ ಬೆಲ್ಲವನ್ನು ಸೇವನೆ ಮಾಡಿದವ್ರಿಗೆ
ಪುತ್ರ ಸಂತಾನವಾಗಿದೆ ಅಂತ ಒಂದು 10-15 ದಿನ ಹೇಳ್ತಾ ಇದ್ರು. ಕಲ್ಯಾಣ ಇಲ್ದಲಿರೋರು ಹೋದ ವರ್ಷ ಕೊಟ್ಟ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತು 20-30 ಜನ ದಂಪತಿಗಳು ಬಂದಿದ್ದರು. ಸಾಕ್ಷಾತ್ ವರದರಾಜ ಕಂಚಿಯಲ್ಲಿ ಏನು ಸಾನ್ನಿಧ್ಯ ಇದೆಯೋ ಅದೇ ಸಾನ್ನಿಧ್ಯ ನಮ್ಮ ಸ್ವಾಮಿ ಪೆರುಮಾಳ್ ವರದರಾಜನಲ್ಲಿ ನಾವು ಕಂಡು ಕಣ್ತುಂಬಿಸ್ಕೊಂಡಿದ್ದೀವಿ. ಸಾವಿರಾರು ಜನ ಭಕ್ತರು ಬಂದು ವರದರಾಜರನ್ನು ನೋಡಿ ಆನಂದವನ್ನು ಪಟ್ಟಿದ್ದಾರೆ. ಇದಕ್ಕಿಂತ ಮಹತ್ತರ ಸೌಭಾಗ್ಯ ನಮ್ಮ ಸನಾತನ ಧರ್ಮದಲ್ಲಿ ಮತ್ತೊಂದಿಲ್ಲ. ಎಲ್ಲ ಭಕ್ತರು ಕೂಡ ಬಂದು ಈ ದಿವ್ಯವಾದ ಮಹೋತ್ಸವದಲ್ಲಿ ಪಾಲ್ಗೊಂಡು ನಾವು ಕೂಡ ಸ್ವಾಮಿಗಳ ಪ್ರೇಮದಂತೆ ಈ 407ನೇ ವರ್ಷ ಅತ್ಯದ್ಭುತವಾಗಿ ಭಗವಂತನ ಕೃಪೆಯಂತೆ ಹೋದ ವರ್ಷ ಬಂದಿದ್ದೆ. ಈ ವರ್ಷ ದೇವರ ಪ್ರೇರಣೆಯಂತೆ ಶ್ರೀ ಚೆನ್ನಕೇಶವ ವೇದ ಗುರುಕುಲ ಪಡುವಗೆರೆಯಿಂದ 50 ವಿದ್ಯಾರ್ಥಿಗಳು ಬಂದು ಇಲ್ಲಿ ವೇದ ಪಾರಾಯಣ ಮಾಡಿ ಭಗವಂತನ ಸೇವೆ ಮಾಡುವಂಥ ಮಹಾಭಾಗ್ಯ ನಮ್ಮದಾಗಿತ್ತು. ಆ ಸೇವೆಯನ್ನು ಮಾಡಿ ಮನಸ್ಸಿಗೆ ತುಂಬ ಆನಂದ ಆಗಿದೆ. ಭಕ್ತರು ಕೂಡ ಅತಿಶಯ ಸಂತೋಷವನ್ನು ಪಟ್ಟು ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಂಥ ದಿವ್ಯವಾದ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದು ನಮ್ಮ SPBC ಚಾನಲ್ ಅವರು, ಗ್ರಾಮಾಂತರ ಸಂಬಂಧಪಟ್ಟಂಥ ಚಾನಲ್ ಅವರು, ಇನ್ನು ಅಕ್ಕಪಕ್ಕದ ಚಾನಲ್ ಅವರೆಲ್ಲ ಬಂದು ಆ ದಿವ್ಯವಾದ ದರ್ಶನವನ್ನು ಲೋಕಕ್ಕೆಲ್ಲ ಒಂದು ನೋಡುವಂಥ ಅವಕಾಶ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಪರಮ ಶ್ರೇಯಸ್ಸನ್ನು ಭಗವಂತ ನೀಡಲಿ. ನಮ್ಮ ಸ್ವಾಮಿಗಳಿಗೆ ಉತ್ತಮ ಆರೋಗ್ಯ ಕೊಟ್ಟು ವರದರಾಜ ಸದಾ ಅವ್ರ ಜೊತೆ ಇರಲಿ ಅಂತ ನಾನು ಬೇಡ್ಕೊಳ್ತಾ ಲೋಕಕ್ಕೆಲ್ಲ ಮಂಗಳ ಉಂಟಾಗಲಿ ಅಂತ ಹಾರೈಸ್ತೀನಿ. ಹರೇ ರಾಮ. ಒಂದು ಅದೃಷ್ಟ